Hey, what's up, guys? ಹೇಗಿದ್ದೀರಾ? Hope you guys doing great. So, guys, welcome back to the another analysis video of BTC. So, ಬೇಸಿಕ್ಲಿ ಏನಂತಂದರೆ ಸುಮಾರು ದಿವಸಗಳಿಂದ ಬಿ ಟಿ ಸಿ ಏನಿದೆ ಸೈಡ್ ವೇಸೇ ಇದೆ. ನಾನು ಒನ್ ಡೇ ಟೈಮ್ ಫ್ರೇಮಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಸುಮಾರು 2-3 ವಾರಗಳಿಂದ ಒಂದೇ ರೇಂಜಲ್ಲಿ ಒಂದು 3,000-4,000 ಪಾಯಿಂಟ್ಸಲ್ಲಿ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ, ರೈಟ್. ಸೊ ಇವತ್ತು ಒಂದು ಟ್ರೆಂಡ್ ಲೈನನ್ನು ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಲ್ರೆಡಿ ಕ್ರಾಸ್ ಮಾಡಲಾಗಿದೆ. ಸೊ ಕ್ಲೋಸಿಂಗ್ ನಮಗೆ ಕನ್ಫರ್ಮೇಷನ್ ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಒಂದು ಟ್ರೆಂಡ್ ಲೈನ್ ಬರುತ್ತೆ, ರೈಟ್. ಸೊ ಇಲ್ಲಿ ನೋಡ್ಬೋದು ಇದನ್ನು ಕ್ಲೋಸು ಮಾಡಾಗಿದೆ ಆಲ್ರೆಡಿ, ರೈಟ್. ಅದ್ರ ಕೆಳಗಡೆ ಇವಾಗ ಟ್ರೆಂಡ್ ಮಾಡ್ತಾ ಇದೆ. ಸೊ ಒಂದು ವೇಳೆ ಇದು ಕ್ಲೋಸ್ ಇದ್ರೊಳಗಡೆ ಟ್ರೆಂಡ್ ಲೈನ್ ಕೆಳಗಡೆ ಕ್ಲೋಸ್ ಆಯಿತು ಅಂದರೆ ಇನ್ನೂ 7 ಅವರ್ಸ್ ಇದೆ, 1 ಡೇ ಟೈಮ್ ಫ್ರೇಮ್ ಅದು ಕ್ಲೋಸ್ ಆಯಿತು ಅಂತಂದರೆ ಕೆಳಗಡೆ ಅಲ್ಲಿಂದ ಡೈರೆಕ್ಟ್ ಮಾರ್ಕೆಟ್ ಏನಿದೆ ಡೈರೆಕ್ಟ್ 75,000 ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ ಅಲ್ಲಿ 75,000 ಒಂದು ಸಪೋರ್ಟ್ ಇದೆ, ರೈಟ್. ಡಿಮ್ಯಾಂಡ್ ಆ್ಯಂಡ್ ಸಪೋರ್ಟ್ ಝೋನ್ ಏನಿರುತ್ತೆ ಅದೇ 75 ಇದೆ, ರೈಟ್. ಇಲ್ಲಿ ನೋಡ್ಬೋದು ಇದು 75 ಏನಿದೆ ನೆಕ್ಸ್ಟು ಸಪೋರ್ಟ್ ಝೋನ್ ಇದೆ. ಅಲ್ಲಿವರೆಗೂ ಮತ್ತೆ ಯಾವುದು ಮಧ್ಯದಲ್ಲಿ ಸಪೋರ್ಟ್ ಝೋನ್ ಇಲ್ಲ, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಡೈರೆಕ್ಟಾಗಿ 75, ರೈಟ್. 75ಗೆ ನೆಕ್ಸ್ಟು ಸಪೋರ್ಟ್ ಇರೋದು ಅಲ್ಲಿಂದ ಹಿಡಿದು ಮಧ್ಯದಲ್ಲಿ ಇಲ್ಲಿ ನೋಡ್ಬೋದು, ಮಧ್ಯದಲ್ಲಿ ಯಾವುದೇ ಸಪೋರ್ಟು ಇಲ್ಲ. ಬಟ್ ಒಂದು ವೇಳೆ ಈ ಟ್ರೆಂಡ್ ಲೈನ್ ಏನಿದೆ ಟ್ರೆಂಡ್ ಲೈನನ್ನು ಕ್ರಾಸ್ ಮಾಡಿ ಕ್ಲೋಸಿಂಗ್ ಸಿಗಬೇಕು ನಮಗೆ. ಇನ್ನೂ 7 ಅವರ್ಸ್ ಇದೆ. 7 ಅವರ್ಸಲ್ಲಿ ಕೆಳಗಡೆ ಕ್ಲೋಸ್ ಆಯಿತು ಅಂತಂದರೆ ಈಸಿಯಾಗಿ ಪುಲ್ ಬ್ಯಾಕಲ್ಲಿ ಒಂದು ಶಾರ್ಟ್ ಹೊಡೆದ್ರೆ ನಮಗೆ 75ವರೆಗೂ ಈಸಿಯಾಗಿ ನಾವು ಪಡಿಬೋದು. ಬಟ್ ಆದರೆ ಕ್ಲೋಸ್ ಆಗಬೇಕು, ಕ್ಲೋಸಿಂಗ್ ಈಸ್ ಇಂಪಾರ್ಟೆಂಟ್. ಯಾಕಂತಂದರೆ ಇಲ್ಲಿ ನೋಡ್ಬೋದು ಇಲ್ಲೂ ಸಪೋರ್ಟ್ ಕೂಡ ಇದೆ, ರೈಟ್. ಇಲ್ಲೊಂದು ಚಿಕ್ಕ ಸಪೋರ್ಟು ಇದೆ. ಸೊ ಈ ಸಪೋರ್ಟಿಗೆ ಏನಿದೆ ಅಂತಂದರೆ ತಿರ್ಗಾ ನಮಗೆ ಪುಲ್ ಬ್ಯಾಕ್ ಆಯಿತು ಅಂತಂದರೆ ಮತ್ತೆ ತಿರ್ಗಾ ಅದೇ ಒಂದು ರೇಂಜಲ್ಲೇ ಹೋಗಿಬಿಡುತ್ತೆ, ಒಂದು ರೇಂಜ್ ಅಪ್ ಆ್ಯಂಡ್ ಡೌನ್ ಮತ್ತೆ ತಿರ್ಗಾ ಅದೇ 2-3 ವಾರ ಮತ್ತೆ ಮುಂದೆ ಇದೇ ರೀತಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಕ್ಲೋಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದ್ಸರಿ ಕ್ಲೋಸಿಂಗ್ ಆಯಿತು ಅಂತಂದರೆ ನಾವು ಶಾರ್ಟ್ ಹೊಡೆದ್ರೆ ಇಲ್ಲಿಂದ ಅರೌಂಡು 75ವರೆಗೂ ಈಸಿಯಾಗಿ ಏನಿದೆ ನಾವು ಇದರಲ್ಲಿ ಪಡಿಬೋದು, ಗೈಸ್. ಓಕೆ. ಸೊ 75 ಎಲ್ಲಿಗೆ ಹೋತಂದರೆ ಇಲ್ಲಿವರೆಗೆ 1:3 1:4 ಏನಿದೆ ನಾವು ಇದರಲ್ಲಿ ಈಸಿಯಾಗಿ ಪಡಿಬೋದು, ರೈಟ್. ಸೊ ಬಟ್ ಕ್ಲೋಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು 7 ಅವರ್ಸ್ ಇದೆ. ಸೊ ನೀವೇನಾದರೂ ಸ್ವಿಂಗ್ ಟ್ರೇಡ್ ಮಾಡೋಂಗಿದ್ರೆ ಸ್ವಿಂಗ್ ಟ್ರೇಡರ್ಗೆ ಇದು ವೆರಿ ಇಂಪಾರ್ಟೆಂಟ್ ಜೂನ್ ಇದೆ. ಯಾಕಂದರೆ ಆಲ್ರೆಡಿ ಇದು ಸೈಡ್ ವೇಸು ಸುಮಾರು ದಿವಸಗಳಿಂದ ಸೈಡ್ ವೇಸ್ ಇದೆ. ಬಟ್ ಈಗ ಫೈನಲಿ ಟ್ರೆಂಡ್ ಲೈನ್ನ ಬ್ರೇಕ್ ಆಗಿ ಟ್ರೇಡ್ ಆಗ್ತದೆ, ಕ್ಲೋಸಿಂಗ್ ಆಗಿಲ್ಲ. ಬಟ್ ಕ್ಲೋಸ್ ಆಯಿತು ಅಂತಂದರೆ ವೆರಿ ಮಚ್ ಚಾನ್ಸ್ ಇದೆ 75 79 ಹೀಗೆ ಆರಾಮಾಗಿ ಏನಿದೆ ಅಂತಂದರೆ ನಮಗೆ ಅರೌಂಡ್ ಎಷ್ಟು ಪಾಯಿಂಟ್ ಸಿಗುತ್ತೆ. 1 ಸೆಕೆಂಡ್ ನಾನು ಮೆಜರ್ಸಲ್ಲಿ ನೋಡ್ತೀನಿ. ಇಲ್ಲಿಂದ ಪಾಯಿಂಟ್ಸ್ ನೋಡಿದ್ರೆ ನಮ್ಗೆ ಅರೌಂಡು 75 ಅಂತಂದರೆ ಅರೌಂಡ್ 10,000 ಪಾಯಿಂಟ್ಸ್ ಈಸಿಯಾಗಿ ಸಿಗುತ್ತೆ. ಬಟ್ ಸ್ವಿಂಗ್ ಟ್ರೇಡ್ ಮಾಡೋರಿಗೆ ಟೈಟ್ ಸ್ಟಾಪ್ ಲಾಸ್ ಇಟ್ಕೊಂಡು ಹೊಡಿಬೋದು, ಗೈಸ್. ಓಕೆ. ಆ್ಯಂಡ್ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನಿಮಗೆ ಏನು ಅನಿಸುತ್ತೆ ಈ ಒಂದು ಅನಾಲಿಸಿಸ್ ಬಗ್ಗೆ? ಬಿಟ್ಕಾಯಿನ್ ಮೇಲೆ ಹೋಗುತ್ತಾ, ಸಪೋರ್ಟ್ ತೊಗೊಳುತ್ತಾ? ಬಟ್ ಒಂದು ವೇಳೆ ಇಲ್ಲಿ ಸಪೋರ್ಟ್ ತೊಗೊಂತು ಅಂತಂದರೆ ಈ ಒಂದು ಸಪೋರ್ಟ್ ಏನಿದೆ ಈ ಒಂದು ಸಪೋರ್ಟನ್ನು ತೊಗೊಂತು ಅಂತಂದರೆ ಮತ್ತೆ ತಿರ್ಗಾ ಏನಿದೆ ಸೈಡ್ ವೇಸ್ ಆಗಿಬಿಡುತ್ತೆ, ರೈಟ್. ಸೈಡ್ ವೇಸ್ ಆಗಿಬಿಡುತ್ತೆ. ಅದೇ 90, 87, 91, 92 ಈ ಥರ 95 ಒಳಗಡೆ ಒಂದು 5-6 ಸಾವಿರ ಪಾಯಿಂಟ್ ಒಳಗಡೆ ಓಡಾಡ್ತಾ ಇರುತ್ತೆ. ಬಟ್ ಒಂದು ವೇಳೆ ಇದು ಒಂದು ಸಪೋರ್ಟು ಟ್ರೆಂಡ್ ಲೈನನ್ನು ಏನಿದೆ ಆಲ್ರೆಡಿ ಕ್ರಾಸ್ ಮಾಡಿದೆ. ಬಟ್ ಈ ಒಂದು ಸಪೋರ್ಟ್ ಏನಿದೆ ಈ ಸಪೋರ್ಟನ್ನು ಕೆಳಗಡೆ ಕ್ಲೋಸ್ ಮಾಡ್ತು ಅಂತಂದರೆ ಈ ಒಂದು 7 ಅವರ್ಸಲ್ಲಿ ಕ್ಲೋಸ್ ಆಗಿಂಗ್ ಆಯಿತು ಅಂದರೆ ತಿರ್ಗಾ ಒಂದು ಪುಲ್ ಬ್ಯಾಕ್ ಬರುತ್ತೆ. ಆ ಪುಲ್ ಬ್ಯಾಕಲ್ಲಿ ಒಂದು ಶಾರ್ಟ್ ಹೊಡೆದ್ರೆ ಡೈರೆಕ್ಟಾಗಿ 70, 75, 80,000, ರೈಟ್. 80,000ವರೆಗಂತೂ ಟಚ್ ಆಗೇ ಆಗುತ್ತೆ ಈ ಸಾರಿ ಬಂತು ಅಂತಂದರೆ, ರೈಟ್. ಸೊ ಇಫ್ ಯು ಆರ್ ಡೂಯಿಂಗ್ ಲೈಕ್ ಸ್ವಿಂಗ್ ಟ್ರೇಡ್ ಮಾಡೋರಿದ್ರೆ ಅನಾಲಿಸಿಸ್ ಮಾಡ್ಕೊಳ್ಳಿ. ನಿಮ್ಮದು ನನ್ನ ಅನಾಲಿಸಿಸ್ ಮೇಲೆ ಡಿಪೆಂಡ್ ಆಗಬೇಡಿ. ಅನಾಲಿಸಿಸ್ ಮಾಡಿಕೊಂಡು ನೀವೇನಿದೆ ನೋಡ್ಬೋದು. ಬಟ್ ಇದು ಮಾತ್ರ ನನ್ನ ಅನಾಲಿಸಿಸ್. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಚಾನಲ್. ಮತ್ತೆ ಒಂದು ಯೂಸ್ಫುಲ್ ಟೇಕ್ ಕೇರ್, ಬಾಯ್.